ಮೊದಲು ಈ ಒಂದು ನಮ್ಮ ಚಿಕ್ಕ ಹಳ್ಳಿಗೆ ಬಂದು ಮಾಧ್ಯಮದ ಮೂಲಕ ನಮ್ಮ ಹಳ್ಳಿಯನ್ನೇ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೂ ಈ ನಮ್ಮ ಹಳ್ಳಿಯ ಹೆಸರು, ನಮ್ಮ ಹಳ್ಳಿಯಲ್ಲಿ ಹಿರಿಯರ ಹೆಸರು ಮತ್ತು ನಮ್ಮ ಹಳ್ಳಿಯಿಂದ ಈ ಕರ್ನಾಟಕ ಮತ್ತು ಹೊರ ರಾಜ್ಯಗಳಿಗೆ ಆಗುವ ಪ್ರಯೋಜನ ಏನು ಎಂಬುದನ್ನು ಕಾತರರಾಗಿ ಬಂದು ನಮ್ಮನ್ನು ಭೇಟಿಯಾಗಿದ್ದೀರಿ. ಮೊದಲು ಯೂಟ್ಯೂಬ್ ಚಾನಲ್ಗೆ ನನ್ನ ವತಿಯಿಂದ, ನಮ್ಮ ಊರ ಗುರು ಹಿರಿಯರ ವತಿಯಿಂದ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಸ್ತಮಾ ರೋಗ ಸೃಷ್ಟಿ ಆದಾಗಲೇ ರೋಗ ಬಂದಿದೆ. ಮನುಷ್ಯನ ಸಾವು ಬಾಲ್ಯ, ಶೈಶವ, ಬಾಲ್ಯ, ಯೌವನ, ಮುಪ್ಪು, ವ್ಯಾಧಿ, ಮರಣ ಅಂದಿದೆ. ವ್ಯಾಧಿಯಲ್ಲಿ ಇದು ಒಂದು ವ್ಯಾಧಿ, ಅಸ್ತಮಾ. 50-60 ವರ್ಷಗಳ ಹಿಂದೆ ಈ ಒಂದು ಅಸ್ತಮಾ ರೋಗಕ್ಕೆ ಔಷಧಿ ಈಗಿರುವ ವ್ಯವಸ್ಥೆ ಆಗ ಇರಲಿಲ್ಲ. ಅಂಥ ಸಮಯದಲ್ಲಿ ಯಾವುದೋ ಒಂದು ಗುರು ಪರಂಪರೆಯಿಂದ ಬಂದಂಥ ಒಂದು ಅಸ್ತಮಾ ಮಾತ್ರೆಯನ್ನು ನಮ್ಮ ಹಿರಿಯರಾದ ಶ್ರೀ ವ್ಯಾಸರಾವ್ ಕುಲಕರ್ಣಿಯವರು ಈ ಒಂದು ಮಾತ್ರೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅದು ಆಗಿನ ಕಾಲದಲ್ಲಿ ವೈದ್ಯರ ಸಂಪರ್ಕ ಇರಲಿಲ್ಲ, ವೈದ್ಯಕೀಯ ಎಷ್ಟು ಮುಂದುವರೆದಿಲ್ಲ. ಅಂಥ ಸಮಯದಲ್ಲಿ ಆ ಒಂದು ಮಾತ್ರೆ ಲಕ್ಷಾಂತರ ಜನರಿಗೆ ಮುಟ್ಟಿ ಬಾಯಿಂದ ಹರಡಿ, ಇಲ್ಲಿ ಹೋದರೆ ಚೆನ್ನಾಗುತ್ತೆ, ಈ ಮಾತ್ರೆ ತೊಗೊಂಡು ಚೆನ್ನಾಗುತ್ತೆ ಅಂತ ತಿಳ್ಕೊಂಡು ಜನರ ಬಾಯಲ್ಲಿ ಪ್ರಚಾರ ಹೊಂದಿ ಸಾಕಷ್ಟು ಜನ, ಸಾವಿರಾರು ಜನ ಬರ್ಲಿಕ್ಕೆ ಹತ್ತಿದ್ರು. ಅದು ಯಾವ ಮಟ್ಟಕ್ಕೆ ಬಂತಂದರೆ ಇವತ್ತು 35-40 ಸಾವಿರ ಜನ ಈ ಅಸ್ತಮಾ ಔಷಧಿ ತೊಗೊಳ್ಳೋಕ್ಕೆ ನಮ್ಮೂರಿಗೆ ಬರ್ತಾರೆ. ಅಂದರೆ ಆ ಒಂದು ಜನರಿಗೆ, ನಾವು ಅಷ್ಟೊಂದು ಜನರಿಗೆ ಒಂದು ಮಾತ್ರೆ ಕೊಡ್ಬೋದು, ಇವನ ಅಷ್ಟೊಂದು ಊಟ ಉಪಚಾರವನ್ನು ಕೊಡಲಿಕ್ಕೆ ಆಗ್ತಿರಲಿಲ್ಲ. ಇಂಥ ಸಮಯದಲ್ಲಿ ಒಬ್ಬ ದಾನಿಗಳು ರಾಯಚೂರು ಶಿವಯ್ಯನವರು ಅಂತೇಳಿ ಬಂದಂಥ ಅಷ್ಟು ಜನರಿಗೆ ಊಟ ಮತ್ತು ಉಪಹಾರ ಕೊಟ್ಟು ಅವರೆಲ್ಲರನ್ನೂ ನಗುತ್ತಾ ಬೀಳ್ಕೊಡುವಲ್ಲಿ ನಮ್ಮ ಊರಿನ ಹಿರಿಯರು ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ಕೂಡ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರ ಅನ್ನದಾನವನ್ನು ಎಲ್ಲರೂ ಮೆಚ್ಚಿಕೊಳ್ತಕ್ಕದ್ದು. ಈ ನಮ್ಮ ಪರಂಪರೆ ಹೇಗೆ ಬಂತು, ಏನು ಬಂತು ಅಂತ ನೀವು ಕೇಳಿದಿರಿ. ಇದು ಅದೇನೋ ಒಂದು ಗುರುಕೃಪೆ. ಆಗಿನ ಕಾಲದಲ್ಲಿ ಕಾಡು ಔಷಧಿ ಅಂತಿತ್ತು. ಆ ಕಾಡು ಔಷಧಿಯನ್ನು ನಮ್ಮ ದೊಡ್ಡಪ್ಪರಿಗೆ ಯಾರು ಕೊಟ್ಟರು ಗೊತ್ತಿಲ್ಲ, ಅವರು ಅದನ್ನೇ ಮಾತ್ರೆ ರೂಪದಲ್ಲಿ ಕೊಡ್ತಾ ಬಂದರು. ಅದನ್ನೇ ಮುಂದುವರ್ಸ್ಕೊಂಡ್ಬಂದರು. ಅದು ಕೂಡ ಎಲ್ಲರಿಗೂ ಚೆನ್ನಾಗಿರೋದ್ರಿಂದ ಯಾವ ಅಬ್ಜೆಕ್ಷನ್ ಬಂದಿಲ್ಲ, ಇದುವರೆಗೂ ತೊಂದರೆ ಆಗಿದೆ ಅಂತ ಯಾವ ರಿಪೋರ್ಟ್ ಬಂದಿಲ್ಲ. ಹೀಗಾಗಿ ಆ ಮಾತ್ರೆ ಜಾತ್ರೆ ಅಂತ ಇವತ್ತು ಪ್ರಸಿದ್ಧಾಗಿ 40,000 ಜನ ಕೂಡುವಷ್ಟು ಇವತ್ತು ಭಯಂಕರವಾದ ಗದ್ದಲದೊಂದಿಗೆ ಆ ಜಾತ್ರೆ ಮುಕ್ತ ಆಗ್ತದೆ. ವಿಶೇಷವಾಗಿ ಮೃಗಾಶಿರ ಮಳೆ ನಕ್ಷತ್ರ ಕೂಡುವ ಸಮಯದಲ್ಲಿ ಆ ಮಾತ್ರೆಯನ್ನು ಕೊಡಲಾಗುತ್ತದೆ. ಆ ಮಾತ್ರೆ ಒಂದರಿಂದಲೇ ಆರಾಮಾಗುತ್ತದೆ. ಆ ಒಂದು ಜನರಲ್ಲಿ ನಂಬಿಕೆ ಇದೆ. ಆ ನಂಬಿಕೆಗೋಸ್ಕರ ಜನರು ಬರ್ತಾರೆ. ಆ ಕಾರ್ಯವನ್ನು ನಾವು ಇದುವರೆಗೂ ನಮ್ಮ ಮಂತ್ಯಂದವರು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಅಣ್ಣ ಒಬ್ಬರು, ನಮ್ಮ ದೊಡ್ಡಪ್ಪರ ಮಗ ಶ್ರೀ ಅಶೋಕರಾವ್ ಕುಲಕರ್ಣಿ ಅಂತಿದ್ದಾರೆ, ಅವರು ಆ ಕಾರ್ಯವನ್ನು ನಡೆಸ್ತಾರೆ. ಅಂಕಿಅಂಶಗಳ ಪ್ರಕಾರ 40-50 ಸಾವಿರ ಇದ್ದದ್ದು ಇಂದಿನ ದಿನಮಾನದಲ್ಲಿ ಅದು 1 ಲಕ್ಷ, 1.5 ಲಕ್ಷ, ಹೆಚ್ಚು ಕಡಿಮೆ 2 ಲಕ್ಷವರೆಗೂ ತಲುಪೋದ ಒಂದು ನಿರೀಕ್ಷೆ ಇದೆ. 2 ಲಕ್ಷ, 3 ಲಕ್ಷ ಆಗಲಿಕ್ಕಿಲ್ಲ, 2 ಲಕ್ಷ ಜನ ಸೇರಬಹುದು ನಿರೀಕ್ಷೆ ಇದೆ. ಅಷ್ಟು ಜನರಿಗೆ ಈ ಬೆಂಕಿ ಅಂತ ಬಿಸಿಲಿನಲ್ಲಿ ಜನರಿಗೆ ತೊಂದರೆ ಆಗುತ್ತೆ. ಮಳೆ ಬಂದರಂತೂ ಇನ್ನೂ ತೊಂದರೆ ಆಗುತ್ತೆ. ಅಷ್ಟು ಜನರು ಕೂಡಲಿಕ್ಕೆ ಅವಕಾಶ ಮಾಡಬೇಕಾದ್ರೆ ಭಯಂಕರವಾದ ಒಂದು ದೊಡ್ಡ ಶೆಡ್ ಬೇಕಾಗುತ್ತೆ.
ಆ ಶೆಡ್ ನೀವು ನಿರ್ಮಿಸ್ಕೊಡಿ ಅಂತ ಈ ಚಾನಲ್ ಹೇಳ್ತಾ ಇಲ್ಲ. ಆದರೆ ಸರ್ಕಾರದಿಂದ ನಮಗೇನಾದರೂ ಸದುಪಯೋಗವಾಗುವಂಥ ಒಂದು ಕಾರ್ಯಕ್ರಮವನ್ನು ನೀವು ನಿಮ್ಮ ಯೂಟ್ಯೂಬ್ ಮೂಲಕ ಪ್ರಚಾರ ಮಾಡಿದರೆ ಸರ್ಕಾರ ಮತ್ತು ಸ್ವಲ್ಪ ನಮ್ಮ ಕಡೆ ಕಣ್ಣು ಬಿಡ್ಬೋದು. ಆ ಶೆಡ್ಡು ಆ ಒಂದು ಕಲ್ಯಾಣ ಮಂಟಪ ಅಥವಾ ಒಂದು ರಂಗಮಂದಿರ ಮಾಡಿದರೆ ಮುಂದೆ ಊರಿಗೂ ಅದು ಉಪಯೋಗ ಆಗ್ಬೋದು. ಬಂದಂಥ ಜನರಿಗೆ ಇಳ್ಕೊಳ್ಳಿಕ್ಕೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೋದು ಅಂತ ಒಂದು ಸಹಾಯವನ್ನು ತಮ್ಮಿಂದ ಬಯಸಿ ನಮ್ಮ ಮಾತಿಗೆ ಮಂಗಳಾಡ್ತೀವಿ.